ಎಲ್ಲರಿಗೂ ನಮಸ್ಕಾರ. ಕೇಳಿ, ಇವತ್ತು ನಾವು ಕಲ್ಲೂರು ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದ ಒಂದು ಹಳೆಯ ದೆವ್ವದ ಕಥೆಯನ್ನ ಕೇಳೋಣ. ಇದು ಖಂಡಿತವಾಗಿಯೂ ನಿಮ್ಮನ್ನು ಕಾಡುವ ಒಂದು ನಿಗೂಢ ಘಟನೆ. ಸರಿ, ಕಥೆ ಶುರು ಮಾಡೋಣ ಬನ್ನಿ. ಯಾವುದೇ ಒಂದು ಭಯಾನಕ ಕಥೆ ಅಂತ ತಗೊಂಡ್ರೆ ಅದಕ್ಕೊಂದು ಜಾಗ ಅಂತ ಇರಲೇಬೇಕು ಅಲ್ವಾ? ನಮ್ಮ ಈ ಕಥೆಯ ಸ್ಥಳ ಅದುವೇ ಕಲ್ಲೂರಿನ ಆ ಹಳೆ ಪಾಳು ಬಿದ್ದ ಮನೆ. ನಮ್ಮ ಕತೆ ಶುರುವಾಗೋದೇ ಒಂದು ಚಿಕ್ಕ ಹಳ್ಳಿಯಿಂದ. ನೋಡೋಕೆ ತುಂಬಾನೇ ಶಾಂತವಾಗಿ ಸುಂದರವಾಗಿ ಕಾಣೋ ಆ ಹಳ್ಳಿಯ ಹೆಸರು ಕಲ್ಲೂರಿ. ಎಲ್ಲವೂ ಸಾಮಾನ್ಯ ಇರುವಾಗೆ ಕಾಣುತ್ತೆ ಅಲ್ವೇ? ಆದ್ರೆ ಆ ಹಳ್ಳಿಯ ತುದಿಯಲ್ಲಿ ಒಂದು ಹಳೆಯ ಪಾಳು ಬಿದ್ದ ಮನೆ ಇತ್ತು. ಊರಿನವರು ಅದಕ್ಕೆ ಒಂದು ಹೆಸರು ಕೊಟ್ಟಿದ್ರು, ಭೂತದ ಮನೆ. ಸೂರ್ಯ ಮುಳುಗಿದ ಮೇಲೆ ಆ ಕಡೆ ತಲೆ ಹಾಕೋ ಧೈರ್ಯನೂ ಯಾರಿಗೂ ಇರಲಿಲ್ಲ. ಇಂಥ ಒಂದು ಊರಿಗೆ ಎಲ್ಲರ ಭಯವನ್ನು ಪ್ರಶ್ನೆ ಮಾಡೋಕೆ ಒಬ್ಬ ಬರ್ತಾನೆ. ನಮ್ಮ ಕಥೆಯ ನಾಯಕ ರಾಹುಲ್. ಅವನ ಸವಾಲೆ ಈ ಕಥೆಯ ತಿರುಳು. ರಾಹುಲ್ ಇದ್ನಲ್ಲ, ಅವನ ಹಳ್ಳಿಗೆ ಹೊಸಬ. ಹಾಗಾಗಿ ಊರಿನವರ ಈ ಭಯ, ಈ ಮೂಢನಂಬಿಕೆಗಳು ಇದೆಲ್ಲ ಅವನಿಗೆ ಸ್ವಲ್ಪ ಜಾಸ್ತಿನೇ ಅನಿಸ್ತಿತ್ತು. ಕೊನೆಗೆ ಒಂದು ದಿನ ಅವನ ಸ್ನೇಹಿತರ ಮುಂದೆ ಒಂದು ಚಾಲೆಂಜ್ ಹಾಕಿಬಿಟ್ಟ. ಏನ್ರಿ ನೀವು, ಭೂತ ಗೀತ ಅಂತ ಏನೂ ಇಲ್ಲ, ಇದೆಲ್ಲ ಸುಮ್ಮನೆ ನಿಮ್ ತಲೆಯಲ್ಲಿರೋ ಕಲ್ಪನೆ. ಬೇಕಾದ್ರೆ ನೋಡಿ, ಇವತ್ತೇ ರಾತ್ರಿ ನಾನು ಆ ಮನೆಗೆ ಹೋಗಿ ಅಲ್ಲಿ ಏನಿದೆ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಎದೆ ತಟ್ಟಿ ಹೇಳ್ದ. ರಾಹುಲ್ ಸವಾಲು ಹಾಕಿದ ಹಾಗೆ ಆ ಮನೆಯೊಳಗೆ ಕಾಲಿಟ್ಟ. ಮತ್ತು ಆಗಲೇ ಶುರುವಾಗಿದ್ದು ಅವನ ಧೈರ್ಯದ ಅಸಲಿ ಪರೀಕ್ಷೆ. ಅವನು ಹೇಳಿದ ಹಾಗೇನೆ ಗಡಿಯಾರದಲ್ಲಿ ರಾತ್ರಿ 11 ಗಂಟೆ ಆಯಿತು. ಕೈಯಲ್ಲಿ ಒಂದೇ ಒಂದು ಟಾರ್ಚ್ ಹಿಡ್ಕೊಂಡು ಒಬ್ಬನೇ ಆ ಕತ್ಲಲ್ಲಿ ಆ ಪಾಳು ಬಿದ್ದ ಮನೆ ಕಡೆ ಹೆಜ್ಜೆ ಹಾಕಿದ. ಮನೆಯೊಳಗೆ ಕಾಲಿಟ್ಟ ತಕ್ಷಣ ಪೂರ್ತಿ ಸ್ಮಶಾನ ಮೌನ. ಆದ್ರೆ ಜೋರಾಗಿ ಗಾಳಿ ಬೀಸಿದಾಗ ಆ ಹಳೆ ಕಿಟಕಿಗಳಿಂದ ಒಂದು ರೀತಿ ವಿಚಿತ್ರವಾದ, ಕೇಳೋಕಾಗದೇ ಇರುವಂತ ಶಬ್ದ ಬರ್ತಿತ್ತು. ಕೀ ಕೀ. ಅವನು ಸ್ವಲ್ಪ ಧೈರ್ಯ ಮಾಡಿ ಒಳಗೆ ನಡೀತಿದ್ದ. ಅಷ್ಟರಲ್ಲಿ ಇದ್ದಕ್ಕಿದ್ದಾಗ ಹಾಗೆ ಮೇಲಿನ ಮಹಡಿಯಿಂದ ಹೆಜ್ಜೆ ಸಪ್ಪಳ. ಟಪ್ ಟಪ್. ಯಾರೋ ನಿಧಾನವಾಗಿ ನಡೀತಿದ್ದಾರೆ ಅನ್ನೋ ಹಾಗೆ. ಆ ಶಬ್ದ ಕೇಳಿ ಅವನ ಎದೆ ಒಂದು ಕ್ಷಣ ನಿಂತಾಗಾಯ್ತು. ಆದ್ರೂ ಧೈರ್ಯ ತಂದ್ಕೊಂಡು ಸ್ವಲ್ಪ ಜೋರಾಗಿ ಕೇಳ್ದ, ಯಾವ್ದು ಅಲ್ಲಿ? ಆದ್ರೆ ಯಾವುದೇ ಉತ್ತರ ಬರಲಿಲ್ಲ. ಯಾವ ಉತ್ತರವನ್ನು ಕೇಳದೆ ಅವನು ನಿಧಾನಕ್ಕೆ ಒಂದೊಂದೇ ಮೆಟ್ಟಿಲು ಹತ್ತಿ ಮೇಲೆ ಹೋದ. ಮೇಲಿನ ಕೋಣೆಯ ಬಾಗಿಲನ್ನ ಮೆಲ್ಲಗೆ ತಳ್ಳಿ ನೋಡಿದ್ರೆ ಅಲ್ಲಿ ಯಾರೂ ಇರ್ಲಿಲ್ಲ. ಕೋಣೆ ಪೂರ್ತಿ ಖಾಲಿ. ಅವನಿಗೆ ಸುಮ್ಮನೆ ಭಯಪಟ್ಕೊಂಡೆ ಅಂತ ಅನ್ನಿಸೋ ಹೊತ್ತಿಗೆ ಕಥೆ ಅಸಲಿ ಭಯಾನಕ ತಿರುವು ತಗೊಳುತ್ತೆ. ಆ ಮನೆಯೊಳಗಿನ ನಿಜವಾದ ರಹಸ್ಯ ಈಗ ಅವನ ಕಣ್ಮುಂದೆ ಬರ್ಲಿತ್ತು. ಅವನ ನಿಟ್ಟುಸಿರು ಬಿಡೋಕು ಮುಂಚೆನೆ ಅವನ ಹಿಂದಿನಿಂದ ಯಾರೋ ಪಿಸುಗುಟ್ಟಿದ ಹಾಗೆ ಒಂದು ತಣ್ಣನೆ ಧ್ವನಿ ಕೇಳಿಸ್ತು. ರಾಹುಲ್, ನೀನು ಇಲ್ಲಿ ಯಾಕೆ ಬಂದೆ? ಆ ಧ್ವನಿ ಕೇಳಿ ಅವನ ಮೈ ಜುಮ್ ಅನ್ನಿಸ್ತು. ಬೆಚ್ಚಿ ಬಿದ್ದು ಫಕ್ಕನೆ ಹಿಂದೆ ತಿರುಗಿ ನೋಡಿದ. ಅಷ್ಟೇ, ಅವನ ಕಣ್ಣು ಮುಂದೆ ಪೂರ್ತಿ ಬಿಳಿ ಬಟ್ಟೆ ಹಾಕಿದ್ದ ಒಂದು ಅಜ್ಞಾತ ಭಯಾನಕ ಆಕೃತಿ ನಿಂತಿತ್ತು. ಆ ದೃಶ್ಯ ನೋಡಿದ ತಕ್ಷಣ ಅವನಿಗೆ ಪ್ರಜ್ಞೆನೆ ತಪ್ಪೋ ಹಾಗಾಯ್ತು. ಭಯದಲ್ಲಿ ಅವನ ಕೈಯಲ್ಲಿದ್ದ ಟಾರ್ಚ್ ಜಾರಿ ಕೆಳಗೆ ಬಿತ್ತು. ಬಿದ್ದ ರಭಸಕ್ಕೆ ಆಫ್ ಆಗಿ ಹೋಯಿತು. ಇಡೀ ಮನೆ ಈಗ ದಟ್ಟ ಕತ್ತಲೆಯಲ್ಲಿ ಮುಳುಗಿತ್ತು. ಆ ಕತ್ತಲಲ್ಲಿ ಅದೇ ತಣ್ಣನೆಯ ಧ್ವನಿ ಅವನ ಹತ್ತಿರ, ಇನ್ನೂ ಹತ್ತಿರ ಬರುತ್ತಾ ಹೇಳಿತು, ನೀನು ಇನ್ನು ಇಲ್ಲಿಂದ ಹೊರಗೋಗಕ್ಕೆ ಸಾಧ್ಯನೇ ಇಲ್ಲ. ಅಷ್ಟಕ್ಕೂ ಆ ರಾತ್ರಿ ಏನಾಯ್ತು? ರಾಹುಲ್ ಏನಾದ? ಕಥೆ ಇಲ್ಲಿಗೆ ಮುಗಿದಿಲ್ಲ. ಬದಲಿಗೆ ಒಂದು ಯಾವತ್ತೂ ಉತ್ತರ ಸಿಗದ ಪ್ರಶ್ನೆಯನ್ನು ಹುಟ್ಟು ಹಾಕುತ್ತೆ. ರಾಹುಲ್ ಎಲ್ಲಿಗೆ ಹೋದ? ಮರುದಿನ ಬೆಳಗ್ಗೆ ಆಯ್ತು. ರಾಹುಲ್ ವಾಪಸ್ ಮನೆಗೆ ಬಂದಿರಲಿಲ್ಲ. ಇದನ್ನು ನೋಡಿ ಹೆದರಿಕೊಂಡಿದ್ದ ಊರಿನವರೆಲ್ಲ ಒಟ್ಟಾಗಿ ಧೈರ್ಯ ಮಾಡಿ ಆ ಭೂತದ ಮನೆಯ ಬಾಗಿಲು ತೆಗೆದ್ರು. ಮನೆಯೊಳಗೆಲ್ಲ ಹುಡುಕಾಡಿದ್ರು, ಪ್ರತಿಯೊಂದು ಮೂಲೆಯನ್ನು ಜಾಲಾಡಿದ್ರು. ಆದ್ರೆ ಅವರಿಗೆ ಸಿಕ್ಕಿದ್ದು ಒಂದೇ ಒಂದು ವಸ್ತು. ನೆಲದ ಮೇಲೆ ಬಿದ್ದಿದ್ದ ರಾಹುಲ್ನ ಟಾರ್ಚ್. ಟಾರ್ಚ್ ಮಾತ್ರ ಅಲ್ಲೇ ಇತ್ತು. ಆದ್ರೆ ರಾಹುಲ್, ಅವನು ಎಲ್ಲೂ ಕಾಣಿಸಿಲ್ಲ. ಅವನು ಏನಾದ? ಎಲ್ಲಿಗೆ ಹೋದ? ಆ ಮನೆಯೊಳಗಿನ ರಹಸ್ಯ ನಿಜಕ್ಕೂ ಏನು? ಈ ಪ್ರಶ್ನೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ.